ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪವನ್, ಇದೀಗ ಒಂದ್ ಕಡೆ ಸಾಕಷ್ಟು ಈ ಕುರ್ಚಿಯ ಕುರುಕ್ಷೇತ್ರ ನಡೀತಾ ಇರುವಂತದ್ದು, ಇದರಲ್ಲಿ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಸಿದ್ದರಾಮಯ್ಯ ಅವರ ಮೌನ ಒಂದ್ ಕಡೆ ಪ್ರಶ್ನೆಯನ್ನ ಹುಟ್ಟಿ ಹಾಕಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ವನಿತಾ, ನಿನ್ನೆ ಏನು ಇಂದಿರಾ ಭವನದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಏನಾಗಿದೆ ಅನ್ನೋದು ಈ ಕ್ಷಣದವರೆಗೂ ಯಾರಿಗೂ ಕ್ಲಾರಿಟಿ ಸಿಕ್ಕಿಲ್ಲ. ಸಿಎಂ ಸಿದ್ದರಾಮಯ್ಯ ಅಲ್ಲಿನ ಸಭೆ ಆದ ನಂತರದಿಂದ ಯಾವುದೇ ರೀತಿಯ ಮಾತನಾಡಿಲ್ಲ. ಸಿದ್ದರಾಮಯ್ಯನವರು ಎಲ್ಲಿ ಕಾರ್ ಹತ್ಬೇಕಾದ್ರೆ ಇದ್ರಲ್ಲಿ ಮಾತಾಡಿದಾಗ ಏನಾಯ್ತು, ಎಸ್ ಒಂದ್ ಕಡೆ ನೋಡಿ, ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಮೌನ ಏನಿದೆಯಲ್ಲ ಸಾಕಷ್ಟು ಕುತೂಹಲ ಹುಟ್ಟಾಗ್ತಾ ಇದೆ. ಏನ್ ಹೇಳ್ತಾರೆ ಅನ್ನುವಂಥದ್ದು. ನಿನ್ನೆಯಿಂದ ಹೈಕಮಾಂಡ್ ಜೊತೆ ಚರ್ಚೆ ಆದ ಬಳಿಕ ಸುರ್ಜೇವಾಲಾ ಅವರ ಮನೆಗೆ ಹೋಗ್ಬೇಕಾದಂತ ಸಿದ್ದರಾಮಯ್ಯ ಅವರು ರಹಸ್ಯ ಸ್ಥಳಕ್ಕೆ ಹೋಗಿ ಅಲ್ಲಿ ಭೇಟಿಯನ್ನು ಮಾಡಿ ಮತ್ತೆ ನಿನ್ನೆನೆ ಬೆಂಗಳೂರಿಗೆ ವಾಪಸ್ಸಾಗಿ, ಮೊನ್ನೆನೆ ಏನು ಮೀಟಿಂಗ್ ಆದ ದಿನಾನೇ ಬೆಂಗಳೂರಿಗೆ ವಾಪಸ್ಸಾಗಿ ಅವರ ಮನೆಗೆ ಸಾಲು ಸಾಲು ಸಚಿವರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಹೋಗಿದ್ರು, ಪರಮೇಶ್ವರ್ ಹೋಗಿದ್ರು, ರಾಜೇಂದ್ರ, ರಾಜಣ್ಣ, ಯಾರಿಗೂ ಕೂಡ ಸಂತೋಷ್ ಲಾಡ್ ಹೋಗಿ ಭೇಟಿಯನ್ನ ಕೊಟ್ಟಿದ್ರು. ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಮಾತುಕತೆಯನ್ನ ನಡೆಸಿದ್ಲ. ಅವರ ಮೌನವನ್ನ ಮುರಿತಾ ಇಲ್ಲ. ಇದರಲ್ಲಿ ಏನ್ ಮಾತನಾಡ್ತಾರೆ, ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅನ್ನುವಂಥದ್ದು ತುಂಬಾ ಒಂದು ಪ್ರಶ್ನಾರ್ಹವಾಗಿದೆ. ಹೈಕಮಾಂಡ್ ಏನು ಸುರ್ಜೇವಾಲಾ, AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಎಲ್ಲರೂ ಸೇರ್ಕೊಂಡು ಸಭೆಯನ್ನ ಮಾಡಿ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ನಂತರ ಡಿಸ್ಕಷನ್ ಅನ್ನ ಮಾಡಿ ಸಿದ್ದರಾಮಯ್ಯ ಅವರು ಅಲ್ಲಿಂದ ಬಂದಾಗಿಂದ ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಅನ್ನ ಕೊಟ್ಟಿರಲಿಲ್ಲ, ಏನೂ ಮಾತನಾಡಿರಲಿಲ್ಲ. ಬಟ್ ಈಗ ಹೇಳ್ತಾ ಇರುವಂಥದ್ದು ನಾನು ನಾಳೆ ಇದ್ರ ಬಗ್ಗೆ ಎಲ್ಲ ಮಾತನಾಡ್ತೀನಿ ಅಂತ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಪವನ್. ಇದೀಗ ಒಂದ್ ಕಡೆ ನೋಡಿ, ಈ ಒಂದು ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಒಂದ್ ಕಡೆ, ಸಿದ್ದರಾಮಯ್ಯ ಅವರ ಮೌನ ಕೂಡ. ಏನೆಲ್ಲ ಅಪ್ಡೇಟ್ಸ್ ಇದೆ ಪವನ್ ಈ ಬಗ್ಗೆ? ವನಿತಾ, ನಿನ್ನೆ ಏನು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಕರ್ನಾಟಕ ರಾಜ್ಯದ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಜೊತೆ ಸತತ 7 ಗಂಟೆ ಕಾಲ ಚರ್ಚೆ ಮಾಡಿದ್ದಾರೆ. ಏನಾಗಬೇಕು ನೆಕ್ಸ್ಟ್, ಮುಂದೇನು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾ, ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಏನು ಸಾಧಕ ಆಗುತ್ತೆ, ಮತ್ತು ಸಿದ್ದರಾಮಯ್ಯ ಕೊಡಲಿಲ್ಲ ಅಂದರೆ ಏನು ಬಾಧಕಗಳಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಈ ಬಗ್ಗೆ ನೆಕ್ಸ್ಟ್ ಪರ್ಯಾಯ ನಾಯಕತ್ವ ಅಂದರೆ ಸಿದ್ದರಾಮಯ್ಯ ನಂತರದ ಪರ್ಯಾಯ ನಾಯಕತ್ವದ ಬಗ್ಗೆ ಎಲ್ಲ ಚರ್ಚೆ ನಡೆದಿದೆ. ಸತತ 7 ಗಂಟೆಗಳ ಕಾಲ ನಡೆದಂಥ ರಾಹುಲ್ ಗಾಂಧಿ ನೇತೃತ್ವದ ಸಭೆಯಲ್ಲಿ ಏನು ಅನ್ನೋದು ಗೊತ್ತಾಗಿಲ್ಲ. ಮತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಹೊರಗಡೆಗೆ ಬಂದರೂ ಕೂಡ ಏನು ಮಾತಾಡಿಲ್ಲ. ವೇಣುಗೋಪಾಲ್ ಅವರು ಒಂದು ಮಾತು ಹೇಳಿದರು, ನಾವು ರಾಜ್ಯಸಭೆ ಮತ್ತು MLC ಚುನಾವಣೆಯ ಬಗ್ಗೆ ಅಷ್ಟೇ ಚರ್ಚೆ ಮಾಡಿದ್ದೀವಿ, ನಾಯಕತ್ವ ಗೊಂದಲದ ಬಗ್ಗೆ ಯಾವುದೇ ರೀತಿ ಚರ್ಚೆ ಮಾಡಿಲ್ಲ ಅಂತಂದು ಹೇಳಿದರು. ಆದರೆ ಇವತ್ತು ಕೂಡ ನಿನ್ನೆ ಏನು ಕಾಂಗ್ರೆಸ್ ಆಪ್ತ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ನಿಶ್ಚಿತ ಅನ್ನೋದಾಗಿ ಸುದ್ದಿ ಬಂತು. ಆದರೆ ಇವತ್ತು ಬೆಳಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾರೆ. ಅಂದರೆ ಸಿದ್ದರಾಮಯ್ಯನವರು ಮತ್ತೆ ಮೌನ ವಹಿಸಿದ್ದಾರೆ. ಅಂದರೆ ನಾನು ನಾಳೆ ಏನೇ ಇದ್ದರೂ ನಾಳೆ ಮಾತಾಡ್ತೀನಿ, ಇವತ್ತೇನು ಮಾತಾಡಲ್ಲ ಅನ್ನೋದ್ರ ಮುಖಾಂತರ ಮತ್ತೆ ಗುಟ್ಟನ್ನ ಮುಚ್ಚಿಟ್ಟಿದ್ದಾರೆ. ಅಂದರೆ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡಲ್ಲಿ ಕೊಡು ಬಿಡು ಅನ್ನೋ ಲೆಕ್ಕಾಚಾರದ ಮಾತುಕತೆ ನಡೆದಿದೆ ಅನ್ನಿಸ್ತಾ ಇದೆ. ಅಂದರೆ ಸಿದ್ದರಾಮಯ್ಯನವರು ತಮ್ಮ ಡಿಮ್ಯಾಂಡ್ ಅಹವಾಲುಗಳನ್ನು ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಹೈಕಮಾಂಡ್ ಅದಕ್ಕೆ ಒಪ್ಪಿ ಸಮ್ಮತಿ ಕೊಟ್ಟರೆ ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಫಿಕ್ಸು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಕಸ್ಮಾತ್ ಏನನ್ನ ಸಿದ್ದರಾಮಯ್ಯನ ಡಿಮ್ಯಾಂಡ್ಸ್ನ ಒಪ್ಕೊಂಡಿಲ್ಲ ಅಂದರೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗೋ ಚಾನ್ಸಸ್ಸು ಇರುತ್ತೆ, ಅಥವಾ ವಜಾ ಆಗೋ ಚಾನ್ಸಸ್ಸು ಇರುತ್ತೆ. ಇವೆಲ್ಲ ಆಗಬೇಕು ಅನ್ನೋದ್ರೆ ಯಾರಾದರೂ ಒಬ್ಬರು ಮಾತಾಡಬೇಕು. ಹೈಕಮಾಂಡ್ ಮಾತಾಡಬೇಕು ಅಥವಾ ಸಿಎಂ ಸಿದ್ದರಾಮಯ್ಯ ಮಾತಾಡಬೇಕು. ಸಿಎಂ ಸಿದ್ದರಾಮಯ್ಯನವರು ಮೌನ ವಹಿಸಿದ್ದಾರೆ. ಹೈಕಮಾಂಡ್ನವರು ನಾವು ರಾಜ್ಯಸಭೆ ಮತ್ತು MLC ಚುನಾವಣೆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಈ ಒಂದು ಅಪ್ಡೇಟ್ಸ್ ಬರ್ತಾ ಇದೆ, ಆ ಬಗ್ಗೆ ನೋಡೋಣ. ಈಗ